ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋಗೆ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ. 1 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇವತ್ತು ನಾನು ನನ್ನ ಜರ್ನಿಯನ್ನ ಶೇರ್ ಮಾಡ್ಕೊಂತಾ ಇದ್ದೀನಿ, ಈ 1 ಇಯರ್ ಕಂಪ್ಲೀಟೆಡ್ ಆಗಿರುವಂತ ಖುಷಿಗೆ. ಸೊ ಎಸ್ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಯೂಟ್ಯೂಬರ್ ಜರ್ನಿ ಅಂದ್ರೆ ಹೆಂಗಿರುತ್ತೆ, ಎಲ್ಲರ ಜರ್ನಿಗಿಂತ ನನ್ನ ಜರ್ನಿ ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ನೀವು ಇವಾಗ ವಿಡಿಯೋ ಕೇಳಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಐ ಆಮ್ ಸೋ ಹ್ಯಾಪಿ ಟುಡೇ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು, ನನ್ನ ಜರ್ನಿ ಶೇರ್ ಮಾಡ್ಕೋಬೇಕು ಅಂದ್ರೆ ಅದೇನು ಗೊತ್ತಿಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ಯಾಕೆ ಇಷ್ಟೊಂದು ಖುಷಿ ಅಂತ ಹೇಳಿ ನಿಮಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಬಿಡ್ತೀನಿ. ಜರ್ನಿ ಹೆಂಗಿತ್ತು, ಈ 1 ವರ್ಷ ನನಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು, ಯಾವ ತರ ಎಲ್ಲ ಬದಲಾವಣೆ ಆಗಿದೆ ಅಂತ ಎಲ್ಲ ಶೇರ್ ಮಾಡ್ಕೊಂತೀನಿ. ಆದ್ರೆ ನಾನು ಯಾವ ತರ ಪಾರ್ಟ್ ಮಾಡ್ಕೊಂಡಿದೀನಿ ಅಂದ್ರೆ, ಒಂದಷ್ಟು ಕ್ವಶನ್ಗಳನ್ನ ಹಾಕೊಂಡ್ಬಿಟ್ಟಿದ್ದೀನಿ. ನನ್ಗೆ ಹೆಂಗೆ ಅಂತಂದ್ರೆ, ಈ ಖುಷಿ ಅನ್ನೋದು ಬಂದಾಗ ಎಲ್ಲಿಂದ ಯಾವ ಪಾಯಿಂಟ್ ಏನೋ ಜಂಪ್ ಆಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾನು ನಿಮಗೆ ನೀಟಾಗಿ ಕೊಡಬೇಕು ಅಂತಾನೆ ಒಂದ್ ಸ್ವಲ್ಪ ಲೀಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಂಗೆ ಕೆಲವಷ್ಟು ಕ್ವಶನ್ಗಳಿದೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನನ್ನ ತುಂಬಾ ಜನ ಕೇಳ್ತಾ ಇರ್ತಾರಲ್ವಾ ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಅಲ್ಲಿ, ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕು ಯೂಟ್ಯೂಬ್ ಹಂಗೆ ಹಿಂಗೆ ಅಂತೇಳಿ. ಮೇ ಬಿ ನಿಮ್ಗೂ ಕೂಡ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನನ್ನ ಒಂದು ಪ್ರೀಶಿಯಸ್ ಒಂದು ಜರ್ನಿಯನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಕ್ವಶನ್ಸ್ ಏನೇನೆಲ್ಲ ಇದೆ ಅಂತ ಹೇಳಿ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ದಟ್ ನೀವು ನಿಮ್ಗೆ ಇಂಟ್ರೆಸ್ಟ್ ಇದೆನೋ ಇಲ್ವೋ, ನೀಡಿದೆನೋ ಇಲ್ವೋ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಂಡ್ ಯೂಟ್ಯೂಬ್ ಅಂದ್ರೆ ಈಸಿನಾ ಆರ್ ಟಫಾ, ಇದನ್ನ ನಾನು ಸ್ವಲ್ಪ ವಿವರಿಸ್ತೀನಿ. ಯಾಕಂದ್ರೆ ತುಂಬಾ ಜನ ಅನ್ಕೊಂತಾರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೆಲ್ಲ ಆನ್ಸರ್ ಇದು. ಸೊ ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂಡ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಲಾಸ್ಟ್ 1 ಇಯರ್ ಲಾಸ್ಟ್ ನನ್ನ ಸಿಚುವೇಶನ್ ಏನಿತ್ತು ಅಂಡ್ ಯಾರು ನನ್ನ ಜೊತೆ ನಿಂತಿದ್ದು, ನನಗೆ ಸಪೋರ್ಟ್ ಮಾಡಿದ್ದು, ಸ್ಟಾರ್ಟಿಂಗ್ ಅಲ್ಲಿ ಸಪೋರ್ಟ್ ಯಾರ್ಯಾರಿಂದ ಏನೇನೆಲ್ಲ ಇತ್ತು ಅಂತ ಹೇಳಿ, ಅಂಡ್ ಮತ್ತೆ ನನ್ನ ಥಾಟ್ಸ್ ಏನಿತ್ತು ಆ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅಂತ ಹೇಳಿ, ಅಂಡ್ ಮತ್ತೆ ನನ್ನ ಸ್ಟಾರ್ಟಿಂಗ್ ನಾನು ವ್ಲಾಗ್ಸ್ ಮಾಡುವಾಗ ಸ್ಟ್ರಗಲ್ ಮಾಡಿದ್ದು ಏನೇನೆಲ್ಲ, ಕೆಲವೊಂದಷ್ಟು ಸಿಚುವೇಶನ್ಸ್ ಬಂದ್ರು ಕೂಡ ನಾನು ಅದನ್ನ ಫೇಸ್ ಮಾಡಿದೆ ಅಂತ ಹೇಳಿ. ಆಕ್ಚುಲಿ ಕೆಲವೊಂದಷ್ಟು ನಾನು ವ್ಲಾಗ್ಸ್ ಮಾಡುವಾಗ ನಾನು ಹೇಳಿರಲ್ಲ, ಬಟ್ ಇವತ್ತು ಗೊತ್ತಿಲ್ಲ, ಓಪನ್ ಅಪ್ ಆಗಿ ಜೆನ್ಯೂನ್ ಆಗಿ ಇರೋದನ್ನ ಇದ್ದಂಗೆ ಹೇಳೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನೀವು ತುಂಬಾ ಜನ ಗೊತ್ತು ನನ್ನ ಜರ್ನಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಹಾಗಾಗಿ ಹೇಳೋಣ ಅಂತ ಅನ್ಕೊಂಡಿದೀನಿ. ಸ್ಟಾರ್ಟಿಂಗ್ ನನ್ನ ವರ್ಕಿನ ಜೊತೆ ಏನೇನೆಲ್ಲ ಸ್ಟ್ರಗಲ್ ಇತ್ತು ಅಂತ ಕೂಡ ಶೇರ್ ಮಾಡ್ಕೊಂತೀನಿ. ಮಾನಿಟೈಸೇಷನ್ ಪ್ರೊಸೆಸ್ ಇದಂತೂ ಅಮೇಸಿಂಗ್ ಇದೆ. ಸೊ ಮಾನಿಟೈಸೇಷನ್ ಪ್ರೊಸೀಜರ್ ಅನ್ನೋದು ಹೆಂಗಾಯ್ತು ಅಂಡ್ ಹೌ ಇಟ್ಸ್ ಪಾಸಿಬಲ್, ಅದು ಹೆಂಗೆ ಪಾಸಿಬಲ್ ಆಗಿದ್ದು ನನಗೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ದೆನ್ ಜರ್ನಿ ಹೆಂಗೆಲ್ಲ ಕಂಟಿನ್ಯೂ ಆಗ್ತಾ ಬಂತು ಅಂತ ಹೇಳಿ, ಮತ್ತೆ ನನ್ನ ಚಾನಲ್ಸ್ ವ್ಯೂಸ್ ಹೆಂಗೆ ಅಪ್ ಅಂಡ್ ಡೌನ್ಸ್ ಎಲ್ಲ ಇದೆ, ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿ, ಹಾಗೆ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಇಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಅದೊಂದು ಶೇರ್ ಮಾಡ್ಕೊಂತಾ ಇದ್ದೀನಿ. ಅಂಡ್ ಇನ್ನೊಂದು ನನ್ನ ಫಸ್ಟ್ ಪೇಮೆಂಟ್ ಯಾವಾಗ, ಅಂಡ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಮ್ಮ ಸಿಚುವೇಶನ್ ಹೆಂಗಿದೆ, ಅಂಡ್ ನನಗೆ ಯೂಟ್ಯೂಬ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇವಾಗ ಫೈನಲಿ ಈ 1 ವರ್ಷದಲ್ಲಿ ನನ್ನ ಇನ್ಕಮ್, ಯೂಟ್ಯೂಬ್ ಇಂದ ಬಂದಿರುವಂತ ನನ್ನ ಇನ್ಕಮ್ ಪ್ಲಸ್ ಎಷ್ಟು ಸರಿ ಪೇಮೆಂಟ್ ತಗೊಂಡಿದ್ದೀನಿ, ಏನು ಇದ್ರ ಕತೆ ಕೂಡ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ. ನೋಡಿದ್ರೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಾನು ಅಂತ ಹೇಳಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಹಾಗೆ ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ಇವ್ರೇನಪ್ಪ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಅನ್ಕೋಬೇಡಿ. ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ವೈರಲ್ ಫೀವರ್ ನ ದಾಟ್ಕೊಂಡ್ ಬಂದಿರೋಕೆ ಈ ಎನರ್ಜಿ ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಈಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಅಂಡ್ ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬಹುದು. ಸೊ ಚಲ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಈಸ್ ಈಸಿ ಆರ್ ಡಿಫಿಕಲ್ಟ್ ಅಂದ್ರೆ, ಇವಾಗ ಲಾಗ್ಸ್ ಮಾಡ್ತಾ ಇರೋರ್ನೆಲ್ಲ ನೋಡಿ ನಾವು ಅನ್ಕೊಂತೀವಿ ನಾನು ಲಾಗ್ಸ್ ಮಾಡ್ತೀನಿ, ನಾನು ಚೆನ್ನಾಗಿ ವಿಡಿಯೋಸ್ ಮಾಡ್ತೀನಿ, ಸೊ ನಾನು ಯೂಟ್ಯೂಬರ್ ಆಗ್ಬೇಕು, ನಾನು ಚೆನ್ನಾಗಿ ಮನೆ ತಗೋಬೇಕು, ಆ ಬಂಗ್ಲೆ ತಗೋಬೇಕು, ಮತ್ತೆ ಒಳ್ಳೆ ಇನ್ಕಮ್ ತಗೋಬೇಕು, ದುಡ್ಡು ಬರುತ್ತೆ, ಈ ತರದ್ದೆಲ್ಲ ನೋಡಿ ನಮ್ಗೆ ಆಸೆ ಆಗಿ ಏನ್ ಮಾಡ್ತೀವಿ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ಬಿಡ್ತೀವಿ. ತುಂಬಾ ಜನರ ಮನಸ್ಸಲ್ಲಿ ಇರೋದನ್ನ ನಾನು ಓಪನ್ ಅಪ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯೂಟ್ಯೂಬ್ ಅಂದ್ರೆ ಈಸಿನಾ? ಡೆಫಿನೆಟ್ಲಿ ಇಲ್ಲ ಫ್ರೆಂಡ್ಸ್. ಯೂಟ್ಯೂಬ್ ಅನ್ನೋದು ಒಂದು ಸಮುದ್ರ. ಇಲ್ಲಿ ನಾವು ಗೊತ್ತಿಲ್ಲದೆ ಬಿದ್ವಿ ಅಂತಂದ್ರೆ ಮುಳುಗಿದ್ವಿ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಬರಲ್ಲ. ಹಾಗೆ ಗೊತ್ತಿರೋದನ್ನ ತಿಳ್ಕೊಂಡು ನಾವು ಬಿದ್ವಿ ಅಂತಂದ್ರೆ ಅಬ್ಬಬ್ಬ ಅಂದ್ರೆ ಈಜ್ಬೋದು. ಸೊ ಓಪನ್ ಅಪ್ ಓಕೆ ನೀವು ಮಾಡ್ತಾ ಇದೀರಾ, ಓಕೆ ನೀವು ಮಾಡಿ, ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ಬೋದು. ಬಟ್ ಇಲ್ಲ, ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಸಿಚುವೇಶನ್ಸ್ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ದುಡ್ಡಿಗೋಸ್ಕರ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಸುದ್ದ ಸುಳ್ಳು ಫ್ರೆಂಡ್ಸ್. ಇಲ್ಲಿ ನಾವು ದುಡ್ಡಿಗೋಸ್ಕರ ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕು ಅಂತ ಬಂದ್ವಿ ಅಂತಂದ್ರೆ ಸೀರಿಯಸ್ಲಿ ಆಗಲ್ಲ, ಆಗದೆ ಇರುವಂತ ಮಾತದು. ಸೊ ಯಾಕೆ ಅಂತಂದ್ರೆ ಹೋಗ್ತಾ ಗೊತ್ತಾಗುತ್ತೆ. ಸೆಪ್ಟೆಂಬರ್ 25ಕ್ಕೆ ನಂದು 1 ಇಯರ್ ಫಾರ್ ಮಾಮ್ಸ್ ಕಾರ್ನರ್ ಕನ್ನಡ ಲಾಗ್ಸ್ ಚಾನಲ್ಗೆ. ಬಟ್ ಇದೇ ಡಿಸೆಂಬರ್ 29ರಂದು ನನ್ನ ದಿವ್ಯಾಸ್ ಬ್ಯೂಟಿ ಝೋನ್ಗೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 2 ಇಯರ್ಸ್ ನಾನು ಸ್ಟ್ರಗಲ್ ಮಾಡಿದ್ದೀನಿ. ಸೊ 2 ಇಯರ್ಸ್ ನನಗೆ ಇವಾಗ ಆಶ್ಚರ್ಯ ಅನ್ನಿಸ್ತಾ ಇದೆ. 2 ವರ್ಷ ವಿತೌಟ್ ಇನ್ಕಮ್, ವಿತೌಟ್ ವ್ಯೂಸ್, ಏನು ಇಲ್ಲದೆ
ಫುಲ್ ವರ್ಕ್ ಹಾರ್ಡ್ ವರ್ಕ್ ಮಾಡಿದೀನಿ. ಆಕ್ಚುಲಿ ಸಕ್ಸಸ್ ಅಂದ್ರೇನೆ ಗೊತ್ತಿಲ್ಲ, ಯೂಟ್ಯೂಬ್ ಅಂದ್ರೇನೆ ಗೊತ್ತಿಲ್ಲ, ಸುಮ್ಮನೆ ವಿಡಿಯೋಸ್ ಮಾಡಿದೀನಿ. ಸೊ ಏನು ಯೂಸ್ ಆಗಲಿಲ್ಲ. ಓಕೆ, ನಂದು ಹೋದ್ರೆ ಹೋಗ್ಲಿ ಬಿಡು, ನನಗೇನು ಗೊತ್ತಿಲ್ಲ, ಏನು ಬಂದಿಲ್ಲ, ನನಗೆ ಯೂಟ್ಯೂಬ್ ಬರಲ್ಲ, ನನ್ನ ಕೈ ಹಿಡಿಲಿಲ್ಲ ಅಂತ ಅನ್ಕೊಂಡು ನಾನು ಏನ್ ಮಾಡಿದೆ ಅಂದ್ರೆ ಸ್ಟಾಪ್ ಮಾಡ್ಬಿಟ್ಟೆ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಾಯ್ತು ಅಂತಂದ್ರೆ ನಂದು ಸ್ಟ್ರಗ್ಲಿಂಗ್ ಲೈಫ್ ಇತ್ತು, ಬಟ್ ನನಗೆ ಕೈ ಹಿಡಿಲಿಲ್ಲ. ಹಾಗೆ ನಾನು ಫೈನಲ್ ಇಯರ್ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ವರ್ಷ ಅಂದ್ರೆ 3ನೇ ವರ್ಷ 4ನೇ ವರ್ಷ ಏನ್ ಮಾಡಿದೆ ಅಂತಂದ್ರೆ ನಾನು ಅರ್ಬಾ ಲೈಫ್ ಅಲ್ಲಿ ಕೋಚ್ ಆಗಿದ್ದೆ. ಸೊ ಅಲ್ಲಿ ನನಗೆ ಕಂಪ್ಲೀಟ್ ಆಗಿ ಮೋಸ ಆಯ್ತು. ನನಗೆ ಬೇಡವೇ ಬೇಡ ಅನ್ನೋ ಕಿತ್ಕೊಂಡ್ ಬರೋ ತರ ಒಂದು ಸಿಚುವೇಶನ್ ಬಂತು. ನಾನು ಬಂದ್ಬಿಟ್ಟೆ, ನನಗೆ ಇಷ್ಟ ಆಗದಿರೋ ಜಾಗದಲ್ಲಿ ನಾನು ಇರಲ್ಲ. ಸೊ ಹಂಗೆ ಅಲ್ಲಿಂದ ಬಂದಾದ್ಮೇಲೆ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತೇ ಇಲ್ಲ. ಸೊ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಬಟ್ ನಾನು ಹೇಳಿದ್ನಲ್ಲ ನನ್ನ ಸಿಚುವೇಶನ್ ಏನಿತ್ತು ಅಂತ ಹೇಳಿ ಶೇರ್ ಮಾಡ್ತೀನಿ. ಸೀರಿಯಸ್ಲಿ ಕೆಲವೊಬ್ರು ಶಾಕ್ ಆಗ್ಬಹುದು. ಇಟ್ಸ್ ಓಕೆ, ನನ್ನ ಲೈಫ್ ಇದ್ದಿದೆ ಹಾಗೆ. ಅದಾದ್ಮೇಲೆ ನನಗೇನು ಗೊತ್ತಿಲ್ಲ. ಹೊರಗಡೆ ಹೋಗ್ಬೇಕು ಅಂದ್ರೆ ನಾನು 5 months ಪ್ರೆಗ್ನೆಂಟ್, ಅದರಲ್ಲೂ 2 ಮಕ್ಕಳು, ಏನೂ ಇಲ್ಲ ಫ್ರೆಂಡ್ಸ್, ಕೈಯಲ್ಲಿ ₹1 ಇಲ್ಲ. ಅಂತ ಸಿಚುವೇಶನ್ ಅಲ್ಲಿ ನಾನು ಹೊರಗಡೆ ಹೋಗಿ ದುಡಿಬೇಕು, ಅದು ಇದು ಎಲ್ಲರೂ ತಲೆಗೆ ಬರಬಹುದು. ಬಟ್ ಆದ್ರೆ ನನಗೆ ಪ್ರತಿದಿನ ನನಗೆ ಕಣ್ಣಲ್ಲಿ ಕುಗ್ತಾ ಇದ್ದಿದ್ದು ಅಂತಂದ್ರೆ ಯೂಟ್ಯೂಬ್ ಮಾತ್ರ. ಯಾಕಂದ್ರೆ ನಾನು ಮುಂಚೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು ತುಂಬಾ ಕನಸುಗಳು ಇಟ್ಟು, ಬಟ್ ನನಗೇನು ಗೊತ್ತಿಲ್ಲ, ಫೇಲ್ ಆಗಿದ್ದೀನಿ. ಸೊ ನಾನು ಅನ್ಕೊಂಡಿದ್ದು ಎಷ್ಟೊಂದ್ ದಿನ ನನ್ನ ಫೋನಲ್ಲಿ ಯೂಟ್ಯೂಬೇ ಇಲ್ಲ, ಅನ್ಇನ್ಸ್ಟಾಲ್ ಮಾಡಿದ್ದೆ. ಯಾಕೆ ಗೊತ್ತಾ? ಯೂಟ್ಯೂಬ್ ನೋಡಿದ ತಕ್ಷಣ ಅಷ್ಟು ಹೊಟ್ಟೆ ಹೊರೆಯೋದು. ಯಾಕಂದ್ರೆ ನಾನು ಒಂಥರ ನಮ್ದು ಡೆಸ್ಟಿನೇಷನ್ ಅಂತ ಇರುತ್ತೆ, ಒಂದು ದೇವ್ರು ಆಲ್ರೆಡಿ ಬರ್ತ್ ಕಳ್ಸಿರ್ತಾನೆ ಡೆಸ್ಟಿನಿ ಅಂತ ಹೇಳಿ. ಸೊ ಅದು ಯೂಟ್ಯೂಬ್ ಆಗಿತ್ತೇನೋ ಗೊತ್ತಿಲ್ಲ, ಯೂಟ್ಯೂಬ್ ನೋಡಿದ್ರು ಕೂಡ ನನಗೆ ಹೊಟ್ಟೆಲ್ಲ ಹೊರೆಯೋದು. ಓಕೆ, ನಾನೇನೋ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಂತ ಹೇಳಿ. ಇವತ್ತು ನೀವು ಎಷ್ಟೊಂದ್ ಜನರು ಲಾಗ್ಸ್ ನೋಡ್ತಾ ಇದೀರಲ್ಲ, ಆ ಎಷ್ಟೊಂದ್ ಜನರಲ್ಲಿ ನನ್ನ ಫ್ರೆಂಡ್ಸ್ ಎಷ್ಟೊಂದ್ ಜನ ಇದ್ದಾರೆ. ನಾವೆಲ್ಲ ಕೂಡ ಒಂದೇ ಸರಿ ಸ್ಟಾರ್ಟ್ ಮಾಡಿದ್ದು. ಹೆಸರು ಹೇಳ್ಬೋದು, ಬಟ್ ಬೇಡ, ಇಟ್ಸ್ ಓಕೆ. ಅವ್ರದ್ದೊಂದು ಆಲ್ರೆಡಿ ಒಂದು ಲೆವೆಲ್ ಇದೆ, ನಾನು ಇನ್ನೂ ಏನೂ ಅಲ್ಲ, ಹಾಗಾಗಿ ಬೇಡ, ಅವ್ರ ನೇಮ್ಸ್ ಯೂಸ್ ಮಾಡ್ಕೊಳ್ಳೋದು ಬೇಡ. ಬಟ್ ಇವತ್ತು ಅವರೆಲ್ಲ ವಿತ್ ಒಂದ್ ಲಾಗಿಗೆ 1 ಲಕ್ಷ ಗಂಟಲೆ ವ್ಯೂಸ್ ತಗೊಂತಾ ಇದ್ದಾರೆ. ಸೊ ಇವತ್ತು ನೋಡಿದ್ರೆ ಖುಷಿ ಆಗುತ್ತೆ, ಓಕೆ ಇವ್ರಿಗೆ ಬಂದಿದೆ ಅಂದ್ರೆ ನನಗೂ ಬರುತ್ತೆ, ಓಕೆ ಇವರೆಲ್ಲ ಎಷ್ಟು ಚೆನ್ನಾಗಿದಾರಲ್ಲ ಅಂತ ಅನ್ಸುತ್ತೆ. ಬಟ್ ಅವಾಗ ನೋಡುವಾಗ ಇವ್ರು ಮಾಡ್ತಾ ಇದಾರೆ, ನಾನು ಮಾಡ್ತಾ ಇಲ್ಲ, ಎಂತ ಇದು ಆಯ್ತಲ್ಲ, ನಾನು ಯಾಕೆ ಮಾಡ್ಲಿಲ್ಲ ನಾನು ಬಿಟ್ಕೊಟ್ಬಿಟ್ಟೆ, ನನ್ನ ಚಾನಲ್ ಹೋಗ್ಬಿಡ್ತು. ಬರ್ರೆ ಇದೇ ಕೋರ್ಗಲ್ಲಿ ನಾನು ಏನ್ ಮಾಡಿದ್ವಿ ಅಂದ್ರೆ ಯೂಟ್ಯೂಬ್ ನ ಅನ್ಇನ್ಸ್ಟಾಲ್ ಮಾಡಿ ಇಟ್ಬಿಡ್ತಿದ್ದೆ. ಎಷ್ಟೊಂದ್ ದಿನಗಳು ನನ್ ಯೂಟ್ಯೂಬ್ ಇಲ್ಲ. ಸೊ ಅಷ್ಟು ಫೇಲ್ಯೂರ್ ಆಗಿದ್ದಂತವಳು ಮತ್ತೆ 4 ವರ್ಷದಾದ್ಮೇಲೆ ಮತ್ತೆ ನನಗೆ ಏನ್ ಮಾಡಬಹುದು ನಾನು ಅಂತ ಅನ್ಕೊಂಡಾಗ, ಓಕೆ ಫೇಲ್ ಆದ್ರೂ ಪರವಾಗಿಲ್ಲ, ಇನ್ನೊಂದ್ಸರಿ ನಾನು ಟ್ರೈ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದಂತ ಚಾನಲ್ ಇದು. ಸೊ ನಾನು ಅರ್ಥ ಆಯ್ತಲ್ವಾ, ಯೂಟ್ಯೂಬ್ ಅಂತಂದ್ರೆ ಅದು ಈಸಿ ಅಲ್ವೇ ಅಲ್ಲ. ಹಾಗೆ ಯಾಕೆ ಅಲ್ಲಿ ಫೇಲ್ ಆಗಿದ್ದು, ಯಾಕೆ ಇಲ್ಲಿ ಅಷ್ಟು ಸಕ್ಸಸ್ ಆಗಿದ್ದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಬನ್ನಿ ಇವಾಗ ಹೇಗೆ ಸ್ಟಾರ್ಟ್ ಆಯ್ತು ನನ್ನ ಯೂಟ್ಯೂಬ್ ಚಾನಲ್. ಎಸ್ ಹೌದು, ನಾನು 5 months ಪ್ರೆಗ್ನೆಂಟ್ ಇದ್ದೆ, ಹೊರಗಡೆ ಬರಲೇಬೇಕಾಯ್ತು, ಅಲ್ಲಿ ಮೋಸ ಆಯ್ತು ಅನ್ನೋ ಕಾರಣಕ್ಕೆ. ಹಾಗೆ ಒಂದು ಕಿಚ್ಚು ಅನ್ನೋದು ಇತ್ತು. ಓಕೆ, ನಾನು ಯಾಕೆ ನನ್ನ ಜೀವನ ತಗೊಂಡೋಗಿ ಇನ್ನೊಬ್ರು ಕೈಯಲ್ಲಿ ಕೊಡ್ಲಿ, ನಾನು ನನ್ನ ಒಂದು ಓನ್ ಸ್ಟ್ಯಾಂಡ್ ನ ತಗೋಬೇಕು. ನಾನು ಚಿಕ್ಕವಳಿದ್ದಾಗಿಂದ ನೀನ್ ಏನಾಗ್ತೀಯ ದಿವ್ಯಾ ಅಂತಂದ್ರೆ ನಾನು ಬುಕ್ಸ್ ಅಲ್ಲೆಲ್ಲ ಬರೀತಿದ್ದೆ, ಐ ವಾಂಟ್ ಮೈ ಓನ್ ಐಡೆಂಟಿಟಿ ಅಂತೇಳಿ. ಅದು ಯಾವಾಗ್ಲೂ ನಾನು ಬರೀತಿದ್ದೆ. ಆ ಒಂದು ವರ್ಡ್ ನನಗೆ ಮತ್ತೆ ನೆನಪಾಯ್ತು. ಅಯ್ಯೋ, ಬುಕ್ಸ್ ಅಲ್ಲೆಲ್ಲ ಅವಾಗ ಚಿಕ್ಕವಳಿದ್ದಾಗಲೇ ಐ ವಾಂಟ್ ಮೈ ಓನ್ ಐಡೆಂಟಿಟಿ ಅಂತ ಬರ್ಕೊಂಡ್ರೋಳು ನಾನು. ಅಂತಂದ್ರೆ ಇವಾಗ ಯಾಕೆ ಹಿಂಗ್ ಕುತ್ಕೊಂಡಿದೀನಿ, ಇಲ್ಲ ನನಗೆ ಓನ್ ಐಡೆಂಟಿಟಿ ಬೇಕು, ನಾನು ಯೂಟ್ಯೂಬೇ ಮಾಡ್ತೀನಿ ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ಆದ್ರೆ ಈ ಸರಿ ನಾನು ಸ್ಟಾರ್ಟ್ ಮಾಡುವಾಗ ಏನೂ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿಲ್ಲ. ಏನೋ ಹೇಳಿದ್ನಲ್ಲ, ಆ ಸಮುದ್ರದಲ್ಲಿ ಈಜಾಡೋದ್ ಕಲ್ತಿರ್ಬೇಕು ಅಂತೇಳಿ, ಅದರಲ್ಲಿ ಪ್ರೋ ಮ್ಯಾಕ್ಸ್ ಆಗಿ ಸ್ವಲ್ಪ ತಿಳ್ಕೊಂಡೆ. ಅದು ತಿಳ್ಕೊಳ್ಳುವಾಗ ಇರುವಂತ ಪೇಷನ್ಸ್ಗೆ ಇವತ್ತು ನನ್ನ ಸೆಲ್ಫ್ ತುಂಬಾ ನನಗೆ ಖುಷಿ ಆಗುತ್ತೆ. ನನ್ನ ಬಗ್ಗೆ ತಿಳ್ಕೊಳ್ಳುವಾಗ ಇರುವಂತ ಪೇಷನ್ಸ್ ಬೇರೆ ಯಾರು ಇಲ್ಲ. ಪ್ರೆಗ್ನೆಂಟ್ ಇದ್ರು ಕೂಡ ನಾನು ಕುತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಎಲ್ಲದನ್ನು ತಿಳ್ಕೊಂಡು ಹಿಂಗಂದ್ರೆ ಏನು, ಇದ್ಯಾಕೆ ಅದ್ಯಾಕೆ, ಇದೆಲ್ಲ ಇರುತ್ತಾ. ಸೊ ಫ್ರೆಂಡ್ಸ್, ನೀವು ಅನ್ಕೊಂಡಷ್ಟು ಈಸಿ ಇಲ್ಲ ಒಂದು ಲಾಗ್ ಮಾಡಬೇಕು, ಒಂದು ಯೂಟ್ಯೂಬ್ ನಡೆಸಬೇಕು ಅಂದ್ರೆ. ಬೈ ಬ್ಯಾಕ್ ಗ್ರೌಂಡ್ ಇಷ್ಟು ಕೆಲಸ ಇದೆ, ಸಮುದ್ರದಷ್ಟು ಕೆಲಸ ಇದೆ. ಸ್ವಲ್ಪ ಎಲ್ಲೋ ಒಂದ್ ಕಡೆ ದೇವರ ಅನುಗ್ರಹ ಇತ್ತು ಅನ್ಸುತ್ತೆ. ಅದೆಲ್ಲ ತಂತಾನೆ ನನ್ನ ಕಿವಿಗಳಿಗೆ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು. ನಾನು ಸರ್ಚ್ ಮಾಡಿದೆ, ಓಕೆ ಅದ್ರ ಮೇಲೆ ಸ್ಟಡಿ ಮಾಡಿದೆ, ಕುತ್ಕೊಂಡು ಆರಾಮಾಗಿ ಅದ್ರ ಬಗ್ಗೆ ತಿಳ್ಕೊಂಡೆ. ನಾನು ತಿಳ್ಕೊಳ್ಳೋವಾಗ ನಮ್ಮಮ್ಮ ಓಕೆ ಇವಳೇನೋ ತಿಳ್ಕೊಂತ ಇದ್ದಾಳೆ, ಏನೋ ಮಾಡ್ತಿದ್ದಾಳೆ ಅಂತೇಳಿ ನಾನು ಕುಂತ ಜಾಗದಲ್ಲೇ ಊಟ ಬರ್ತಿತ್ತು. ಅಷ್ಟು ಸೀರಿಯಸ್ ಆಗಿ ಕುತ್ಕೊಂಡು, ಪ್ರೆಗ್ನೆಂಟ್ ಇದ್ರು ಹೊಟ್ಟೆ ಹಿಂಗಿದ್ರು ಕೂಡ ಕುತ್ಕೊಂಡು ಹಾರ್ಡ್ ವರ್ಕ್ ಮಾಡೋ ತರ ಮಾಡಿನೇ ಸ್ಟಾರ್ಟ್ ಮಾಡಿದ್ದು. ಈ ಒಂದು ವಿಡಿಯೋ ಲಾಂಗ್ ವಿಡಿಯೋ ಆಗುತ್ತೆ, ಬಟ್ ಇಂಟ್ರೆಸ್ಟ್ ಇರೋರು ಖಂಡಿತ ನೋಡಿ. ಒಳ್ಳೆ ರಸದೂಟ ಮಾಡೋದಂದ್ರೆ ಗ್ಯಾರಂಟಿ. ಲೈಫ್ ಅಂದ್ರೆ ಅಪ್ ಅಂಡ್ ಡೌನ್ಸ್ ಹೆಂಗಿರುತ್ತೆ, ಚಾಲೆಂಜಸ್ ಹೆಂಗಿರುತ್ತೆ, ಆಕ್ಚುಲ್ ಆಗಿ ನಾನು ಹೆಂಗ್ ಫೇಸ್ ಮಾಡಿದೆ, ಅದು ಎಲ್ಲೋ ಒಂದು ತರ ನಿಮ್ಗೂ ಕೂಡ ಮೋಟಿವೇಶನ್ ಆಗ್ಬೋದು, ಅಥವಾ ನೀವು ಯೂಟ್ಯೂಬರ್ಸ್ ಇವ್ರಿಗೆಲ್ಲ ತುಂಬಾ ಯೂಸ್ ಆಗ್ಬೋದು. ಸೊ ಹಾಗಾಗಿ ಲಾಂಗ್ ವಿಡಿಯೋ ಆದ್ರೂ ಪರವಾಗಿಲ್ಲ, ಇಂಟ್ರೆಸ್ಟ್ ಇದ್ರೆ ಖಂಡಿತ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಸೊ ಯಾರು ನನ್ನ ಜೊತೆ ನಿಂತಿದ್ದು ಅನ್ನೋ ಒಂದು ಇದೆ. ಫಸ್ಟ್ ಫ್ರೆಂಡ್ಸ್, ಸುಮ್ಮನೆ ಬ್ಲಾಂಕ್ ಕುತ್ಕೊಂಡಾಗ ಇರೋ ಫೋನಲ್ಲೇ
ನಾನು ಸೆಪ್ಟೆಂಬರ್ 25ಕ್ಕೆ ಜಿಮೇಲ್ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಮಾಮ್ಸ್ ಕಾರ್ನರ್ ಕನ್ನಡ ಲಾಗ್ಸ್ ನನ್ನ ಹೆಸರೇ ಬೇಡ ಅಂತ ಹೇಳಿ ಏನ್ ಸರ್ಚ್ ಮಾಡೋಣ, ಓಕೆ ನನ್ಗೆ ಹೆಂಗು 3 ಮಕ್ಕಳು ಆಗ್ತಾ ಇದಾರಲ್ಲ ಅಂತ ಹೇಳಿ ಮಾಮ್ಸ್ ಕಾರ್ನರ್ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡಿದಾಗ ನನ್ ಗಂಡಂಗೆ ಗೊತ್ತಿಲ್ಲ ನಾನು ಲಾಗ್ಸ್ ಮಾಡ್ತಾ ಇರೋದು, ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ಯಾವ ಒಬ್ಬ ಪರ್ಸನ್ ಗೊತ್ತಿಲ್ಲ, ದಿವ್ಯಾ ಅಂಡ್ ನನ್ನ ಒಂದು ಸೆಲ್ಫ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಜಯಂತ್ ಹೊರಗಡೆ ಹೋದಾಗ, ಮೀನ್ಸ್ ಜಯಂತ್ ಕೆಲ್ಸಕ್ಕೆ ಹೋದಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಆಮೇಲೆ ಬರೋದ್ರೊಳಗೆ ಎಲ್ಲ ಮುಗಿಸ್ಕೊಂತಿದ್ದೆ. ಹಿಂಗೆ ಮಾಡ್ತಿದ್ದೆ, ಎಡಿಟ್ ಸಮೇತ ಅವ್ರಿಗೆ ಕಾಣ್ಲಿಲ್ದಂಗ್ ಮಾಡ್ತಿದ್ದೆ. ಸೊ ಆ ತರ ಎಷ್ಟು ಲಾಗ್ ಮಾಡಿದೆ ಗೊತ್ತಾ, ಜಸ್ಟ್ 3 ಲಾಗ್ಸ್ ಮಾಡಿದ್ದು. ಲಾಗ್ಸ್ ಮಾಡಿದ್ಮೇಲೆ ನನಗೆ ಆಟೋಮೆಟಿಕಲಿ ಏನಂತಂದ್ರೆ ಫೋನ್ ಕೈ ಕೊಟ್ಬಿಡ್ತು. ಅಯ್ಯೋ 3 ದಿನಕ್ಕೆ ಫೋನ್ ಕೈ ಕೊಡ್ತು. ಅವಾಗ ನಾನು ಮೆಂಟಲಿ ಡಿಸ್ಟರ್ಬ್. ನೀವೇ ಅರ್ಥ ಮಾಡ್ಕೊಳ್ಳಿ, ನಮ್ಗಿರೋ ಸಿಚುವೇಶನ್ ಅಲ್ಲಿ ಗೊತ್ತಿದ್ದ ನಾನು ಏನೋ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ ಕೈ ಕೊಡ್ತು ಅಂತಂದಾಗ ಫೀಸ್ ಔಟ್. ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ, ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ಸುಮ್ನೆ ಹಿಂಗೆ ಹೇಳ್ಕೊಂಡು ಅಮ್ಮನ ಜೊತೆ ಎಲ್ಲ ಹಿಂಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳುವಾಗ ತುಂಬಾ ಬೇಜಾರಾಗಿದ್ದೀನಿ. ಅಮ್ಮ ನಾನು ಏನಾದ್ರು ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಾಗ ಅವ್ರು ಹೇಳಿದ್ದು ಏನ್ ಮಾಡ್ತೀಯಾ ಅಂತಂದೇಳಿ ಅಮ್ಮನ ಬಾಯಡೆ ಬಂದಿದ್ದು, ಯೂಟ್ಯೂಬ್ ಮಾಡ್ತೀಯನೋ ನೋಡು ನೀನು, ಮತ್ತೆ ಪ್ಲೀಸ್ ನಿಮ್ ಲೈಫ್ ಸಿಚುವೇಶನ್ ಸರಿ ಹೋಗ್ಬೇಕು ಅಂದ್ರೆ ಏನಾದ್ರು ಒಂದು ಮಾಡ್ಲೇಬೇಕು, ಯೂಟ್ಯೂಬ್ ಮಾಡ್ತೀಯಾ ಅಂತಂದಾಗ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಅಮ್ಮ ಮಾಡ್ತೀನಿ, ನಾನು ಮಾಡ್ತಿದ್ದೀನಿ, ಆಲ್ರೆಡಿ ಟ್ರೈ ಮಾಡಿದೀನಿ ಅಂತಾನೆ ಹೇಳಿಲ್ಲ. ಅಮ್ಮ ಮಾಡ್ಬೋದು, ಮಾಡೋದಕ್ಕೆಲ್ಲ ರೆಡಿ ಇದೆಮ್ಮ, ಇವತ್ತಂದ್ರೆ ಇವತ್ತಿಂದಾನೇ ಮಾಡ್ಬಿಡ್ತೀನಿ ನಾನು, ಬಟ್ ನನ್ನ ಹತ್ರ ಫೋನ್ ಇಲ್ಲ ಅಂತಂದಾಗ ನಿಂತ ಜಾಗದಲ್ಲೇ ಎದ್ದು ನಮ್ಮಮ್ಮ ಕರ್ಕೊಂಡು ಹೋಗಿ ನನಗೆ ಸ್ಯಾಮ್ಸಂಗ್ 30,000 ಫೋನ್ ಅನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಸಿದ್ದು. ಬಟ್ ಅವಾಗ ಹೇಳಿದ್ದೆ ನಾನು, ಅಮ್ಮ ಈ ಇನ್ಸ್ಟಾಲ್ಮೆಂಟ್ ಅನ್ನ ನಾನೇ ಕಟ್ತೀನಿ ಸಂಪೂರ್ಣವಾಗಿ, ಒಂದ್ ಸ್ವಲ್ಪ ನನಗೆ ಸಪೋರ್ಟ್ ಮಾಡು ಪ್ಲೀಸ್. ನಿನ್ನ ಹತ್ರ ₹1 ಇಲ್ಲ, ಇನ್ಸ್ಟಾಲ್ಮೆಂಟ್ ಹೆಂಗ್ ಕಟ್ತೀಯ ಅಂತ ಅನ್ಲಿಲ್ಲ ನಮ್ಮಮ್ಮ. ನಾನು ನೀನು ಇಬ್ರು ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ಹೆಂಗಾದ್ರೂ ಮಾಡೋಣ ಪ್ರತಿ ತಿಂಗಳು, ಬಟ್ ನೀನ್ ಫೋನ್ ತಗೋಬಾ ಅಂತ ಹೇಳಿ ಅಟ್ ಎ ಟೈಮ್ ಹೋಗಿ ಫೋನ್ ತಗೊಳೋದಕ್ಕೆ ಅಂತ ಹೇಳಿ ನಿಂತ್ಕೊಂಡ್ವಿ. ಅಲ್ಲಿ ಡೌನ್ ಪೇಮೆಂಟ್ ಕಟ್ಟೋದಕ್ಕೆ ಎಷ್ಟು ಐ ಥಿಂಕ್ 2,000 ಚಿಲ್ಡ್ರ. ಸೊ 3,000 ಹತ್ರ, ಆ 3,000 ಇರ್ಲಿಲ್ಲ ನಮ್ಮ ಹತ್ರ. ಸೊ ನಾನು ಏನ್ ಮಾಡಿದೆ, ಅಮ್ಮ 3,000 ಕೇಳ್ತಿದ್ದಾರೆ, ವಾಪಸ್ ಹೋಗೋಣ ಬಾ ಅಂತ ಹೇಳಿ. ನಮ್ಮಮ್ಮ ಇಲ್ಲ ವಾಪಸ್ ಹೋಗೋದು ಬೇಡ ಅಂತ ಹೇಳಿ ಹೆಂಗೆ ಫೋನ್ ಮಾಡಿ ನಮ್ಮ ಚಿಕ್ಕಮ್ಮನ ಹತ್ರ ನಮ್ಮ ಅಪ್ಪನ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಫೋನ್ ಕೊಡಿಸ್ಕೊಂಡೆ ವಾಪಸ್ ಮನೆ ಕರ್ಕೊಂಡ್ ಬಂದಿದ್ದು. ಸೊ ಸಖತ್ ಖುಷಿ ಆಗುತ್ತೆ. ನಮ್ಮ ಹಂಗೆ ನನ್ನ ಜೊತೆ ಸ್ಟ್ಯಾಂಡ್ ಆಗಿ ನಿಂತಿದ್ದು. ಆ ಫೋನ್ ತಗೊಳೋದಕ್ಕೂ ಕೂಡ ಆಗಿರ್ಲಿಲ್ಲ, ಬಟ್ ಲಾಗ್ಸ್ ಮಾಡ್ಲೇಬೇಕು, ಯೂಟ್ಯೂಬ್ ಮಾಡ್ಲೇಬೇಕು, ನನ್ನ ಲೈಫ್ ಅನ್ನು ಸೆಟ್ ಮಾಡ್ಲೇಬೇಕು. ಯಾಕೆ ಅಂದ್ರೆ ಅವತ್ತಿನ ಸಿಚುವೇಶನ್ ಅಲ್ಲಿ ನನಗೆ ತಿನ್ಬೇಕು ಅಂತಂದ್ರೂ ಕೂಡ ಒಂದು ₹10 ಇರ್ಲಿಲ್ಲ. ಯಾಕೆ ಮಾಡ್ಲೇಬೇಕು ಏನಾದ್ರು ಅಂತಂದಾಗ. ಅದಕ್ಕಿಂತ ಮುಂಚೆ ಚೆನ್ನಾಗೇ ಇದ್ವಿ ಫ್ರೆಂಡ್ಸ್, ನಮ್ಮ ಲೈಫ್ ಒಂಥರ ಹಿಂಗೆ ಇದ್ದಂಗೆ. ಸೊ ಆ ಟೈಮಲ್ಲಿ ಮಾತ್ರ ಭಯಂಕರ ಹಿಂಗೆ ಇತ್ತು. ಸೊ ಹಂಗಿದ್ದಾಗ ನಮ್ಮಮ್ಮ ಫೋನ್ ಕೊಡ್ಸ್ಕೊಂಡ್ ಬಂದ್ರು. ಬಟ್ ಕೊಡ್ಸ್ಕೊಂಡ್ ಬಂದಾಗ ಹೆಂಗೆ ಕೊಡ್ಸ್ಕೊಂಡ್ ಬಂದಿದ್ದು ಅಂತಂದ್ರೆ, ದಿವ್ಯಾಂಗ್ ಫೋನ್ ಕೊಡ್ಸಿದೀನಿ ಅಥವಾ ದಿವ್ಯಾ ಫೋನ್ ತಗೊಂಡಿದ್ದಾಳೆ ಅಂತಂದ್ರೆ ಮನೆಯಲ್ಲಿರೋರ್ಗೆ ಗೊತ್ತಾದ್ರೆ ಏನಂತಾರೆ ಅಂತ ಹೇಳಿ ಜೀವ ಜಲ್ ಅಂತ ಇತ್ತು ನನಗೆ. ಅಷ್ಟು ಭಯದಲ್ಲಿ ಇದ್ದಿದ್ದು ನಾನು. ಯಾಕಂದ್ರೆ ನಾ ಅಪ್ಪಂಗ್ ಕೊಡ್ಸಿದ್ರೆ ಏನಾಗಿದೆ ನಿನಗೆ ಅನ್ನತ್ತಾರೆ ನಮ್ಮ ಅಕ್ಕ ತಂಗಿರೋರೆಲ್ಲ. ಅಯ್ಯೋ ಇದು ಒಂದಾ, ಏನು ಇಪ್ಪಟ್ಟಿದು ಸ್ಟಾರ್ಟ್ ಆಯ್ತಾ, ಸೊ ಇನ್ಮೇಲೆ ಹಂಗೆ ಅಂತ ಹೇಳಿ. ಬಟ್ ನಾನ್ ಮಾತ್ರ ತುಂಬಾ ಮೆಂಟಲಿ ಸ್ಟ್ರಾಂಗ್ ಇದ್ದೆ. ಹೊಡೆದ್ರೆ ಹೆಂಗೆ ಹೊಡಿಬೇಕು ಅಂತಂದ್ರೆ, ಯಾಕಂದ್ರೆ ನಾನು ಅಷ್ಟು ಹೊಡ್ತಾ ತಿದ್ದಿದ್ದೆ ಅವತ್ತು. ನಾನು ಅಷ್ಟು ಮಟ್ಟಿಗೆ ಕುಗ್ಗಿದ್ದೆ, ಬಿದ್ದಿದ್ದೆ, ಕಳ್ಕೊಂಡಿದ್ದೆ. ನಾನು ಪಡ್ಕೊಳ್ಳೇಬೇಕು ಅಂತ ಹೇಳಿ ನಿಂತಿರೋಂಥವಳು. ಸೊ ಹಂಗಾಗಿ ನಮ್ಮಮ್ಮ ಸದ್ಯ ನಮ್ಮಮ್ಮನಾದ್ರೂ ನಿಂತ್ರ ದೇವ್ರ ರೂಪದಲ್ಲಿ ಅನ್ನೋ ತರ ಬಂದಿದ್ದು. ಈವನ್ ನನ್ನ ಹಸ್ಬೆಂಡ್ಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಫೋನ್ ತಂದಾಗ, ಪ್ಲೀಸ್ ಒಂದು 6 ತಿಂಗಳು ನನಗೆ ಏನ್ ಅನ್ಬೇಡ, ನಂದು ಏನಿದೆ ಟ್ರೈ ನಾನು ಮಾಡ್ತೀನಿ, ಫೇಲ್ ಆದ್ರೂ ಪರವಾಗಿಲ್ಲ, ಪಾಸ್ ಆದ್ರೂ ಪರವಾಗಿಲ್ಲ, ಒಂದು 6 ತಿಂಗಳು ನನಗೆ ಏನು ಅನ್ಬೇಡ ಅಂತಂದಾಗ ಅವರು ಕೂಡ ಆಲ್ರೆಡಿ ಅಲ್ಲಿ ಫೇಲ್ ಆಗಿದೆಯಾ, ಇಲ್ಲಿ ಏನ್ ಮಾಡ್ತೀಯಾ, ಇಲ್ಲ ನಾನೇನೋ ಮಾಡ್ತೀನಿ, ನನ್ನ ತಲೆಯಲ್ಲಿ ಬೇರೆ ಏನೋ ಇದೆ. ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಫ್ಯಾಮಿಲಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನಾನು ಇಷ್ಟು ಸೆಟ್ಟಿಂಗ್ಸ್ ತಗೊಂಡಿದ್ದೀನಿ, ನಾನು ಈ ತರ ಪ್ಲಾನ್ ಮಾಡಿದ್ದೀನಿ, ನಾನು ಈ ತರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಆ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಮತ್ತೆ ಏನ್ ಮಾಡ್ಬೇಕು, ಬೆಗ್ ಮಾಡ್ಬೇಕು. ಸೊ ಬೆಗ್ಗೆ ಮಾಡಿದ್ದು ನಾನು, ಪ್ಲೀಸ್ ನಂಗೆ ದಯವಿಟ್ಟು ಒಂದ್ ಸ್ವಲ್ಪ ಏನೋ ಅನ್ಬೇಡಿ, ನಾನೇನೋ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿ. ನಮ್ಮ ಮನೆಯವ್ರಿಗಷ್ಟೇ ಅಲ್ಲ, ಪ್ರತಿಯೊಬ್ರು ಹಂಗೆ ಅನ್ಕೊಂಡ್ರು. ನನ್ ಮುಂದೆ ಯಾರು ಬರ್ತಾರ, ದಿವ್ಯಾ ಇನ್ಮೇಲೆ ದಿವ್ಯಾ ಹಿಂಗ ಇನ್ಮೇಲೆ, ಅಯ್ಯೋ ನೀನ್ ಅವಾಗ ಏನ್ ಮಾಡಕ್ಕಾಗಿಲ್ಲ, ಇವಾಗ ಏನ್ ಮಾಡ್ತೀಯ, ಇಲ್ಲ ಐ ವಾಂಟ್ ಟು ಡೂ ಸಮಥಿಂಗ್ ಬಿಗ್. ನೋಡಿ ಮೈಂಡ್ ಸೆಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಯಾರು ಏನಾದ್ರೂ ಪರವಾಗಿಲ್ಲ. ನನ್ಗೆ ಅವತ್ತು ನಾನು ಹಿಡಿದಿರೋಂತ ಡೈರಿ ಇದು, 1 ನಿಮಿಷ ನಿಮ್ಗೆ ತೋರಿಸ್ತೀನಿ. ಸೊ ಅವತ್ತು ನಾನು ಹಿಡಿದಿರುವಂತ ಡೈರಿ ಇದು, ಇವತ್ತಿಗೆ ಇಷ್ಟು ತುಂಬಿಸಿದೀನಿ. ಓಕೆ, ಬಟ್ ಎವ್ರಿ ಟೈಮ್ ನನ್ನ ಜೊತೆ ಇರುವಂತದ್ದು. ಇದ್ರಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂತಂದ್ರೆ 1 ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ, ಸ್ಟಾರ್ಟಿಂಗ್ ಡೇಟ್ಸ್ ಎಲ್ಲ ಹೆಂಗೆ ಹಾಕಿದ್ದೆ ನಾನು ಅಂತೇಳಿ. ಓ ಮೈ ಗಾಡ್, ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಓಕೆ, ಇಲ್ಲಿ ನೋಡಿ, ಹೌ ಮೈ ಲಾಗ್ಸ್ ಆರ್ ಗೋಯಿಂಗ್. ಫ್ರೆಂಡ್ಸ್, ಇವತ್ತು ನಾನು ಲಾಗ್ ಮಾಡಿದ್ದೀನ, ಓಕೆ, ಡೇಟ್ ಹಾಕಿ ಸೈನ್ ಮಾಡ್ತಾ ಇದ್ದೆ ನಾನು. ಅಷ್ಟು ನಂದು ನೀಟಾಗಿ ಡೆಡಿಕೇಶನ್ ಅಲ್ಲಿ ವರ್ಕ್ ಆಗಿರೋದು. ನಮ್ಮ ಮಿಂಚು ಬಂದ್ಮೇಲೆ ಇದೆಲ್ಲ ಆಗ್ತಿರೋದು. ನಮ್ಮ ಚಿಟ್ಟಿ ಮಿಟ್ಟು ನಮ್ಮ ಡೈರಿನೇ ಮುಟ್ಟಿಲ್ಲ ಪಾಪ, ನಮ್ಮ ಮಿಂಚುನೇ ಎಲ್ಲ ಕಿಟಿಮಿ ಕೆಲಸ ಮಾಡಿರೋದು. ಇದೆಲ್ಲ ಟೈಟಲ್ಸ್ ಇದೆಲ್ಲ ಬರ್ಕೊಂತ ಇದೆ. ಸಖತ್ ವರ್ಕ್. ನನ್ನ ವರ್ಕ್ ಬಗ್ಗೆ ನಾನು ಹೇಳ್ಕೊಂತಿದ್ದೀನಿ ಅಂತಲ್ಲ, ನನಗೆ ತುಂಬಾ ಖುಷಿ ಇದೆ.
ನಿಜವಾಗೂ ತುಂಬಾ ಖುಷಿ ಪಡ್ತೀನಿ ನನ್ನ ವರ್ಕ್ ಬಗ್ಗೆ. ನಾನು ಅವಾಗ ಮಾಡ್ತಿದ್ದಂತ ಹಾರ್ಡ್ ವರ್ಕ್, ಅವಾಗ ಮಾಡ್ತಿರೋದ್ರಲ್ಲಿ ಇವಾಗ ಒಂದು ಕಾಲ್ ಭಾಗ ಮರ್ತ್ಬಿಟ್ಟಿದೀನಿ. ಸೀರಿಯಸ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ. ಆ ಮೂಮೆಂಟ್ ಅಲ್ಲಿ ನನ್ನ ಥಾಟ್ಸ್ ಹೆಂಗಿತ್ತು ಅಂತಂದ್ರೆ, ನಾನು ಏನಾದ್ರು ಮಾಡ್ಲೇಬೇಕು, ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಮತ್ತೆ ನಾನು ಸ್ಟ್ಯಾಂಡ್ ಆಗ್ಲೇಬೇಕು. ನನಗೆ ಗೊತ್ತಿರೋದು ಯೂಟ್ಯೂಬ್ ಅಷ್ಟೇ, ಯೂಟ್ಯೂಬ್ ಅಲ್ಲೇ ಚೆನ್ನಾಗಿ ಮಾಡೋಣ ಅಂತೇಳಿ. ಬೇರೆದು ಟ್ರೈ ಮಾಡಿದ್ರೆ ಬರುತ್ತೆ, ಬಟ್ ಗೊತ್ತಿರೋದನ್ನ ಟ್ರೈ ಮಾಡಿದ್ರೆ ಹೆಂಗೂ ನಾನು ಎಲ್ಲ ಕಳ್ಕೊಂಡಿದ್ದೀನಿ ಅನ್ನೋ ನೋವಿತ್ತು. ಒಂಥರ ಹೆಂಗೆ ಅಂದ್ರೆ ಒಬ್ಬ ತಾಯಿ ಮಗುನ ಕಳ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ಪೇನ್ ಇತ್ತು ನನಗೆ, ಆ ಒಂದು ಕನೆಕ್ಟಿವಿಟಿ ಇತ್ತು. ಹಾಗಾಗಿ ಯೂಟ್ಯೂಬ್ ಮಾಡ್ಬೇಕು ಅಂತಾನೆ ನಾನು ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ ನಾನು ಮಾಡ್ಬೇಕು ಅಂತ ಅನ್ಕೊಂಡೆ. ಯಾವ ತರ ಫ್ರೆಂಡ್ಸ್ ಗೊತ್ತಾ, ನನ್ ಮುಂದೆನೆ ಬಂದು ಯೂಟ್ಯೂಬ್ ಮಾಡ್ದಾಳ, ಹಿಂಗೆ ಮುಖ ಮಾಡೋರು ಕೂಡ ಇದಾರೆ. ಆದ್ರೂ ಕೂಡ ಮಾಡ್ಕೊಳ್ಳಿ ನನಗೇನು, ನನ್ನ ವರ್ಕ್ ನಾನು ಮಾಡೋಣ ಅಂತ ಅನ್ಕೊಂಡು ಅಷ್ಟು ನೀಟಾಗಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು. ನನ್ನ ಥಾಟ್ಸ್ ಮಾತ್ರ ತುಂಬಾ ಸ್ಟ್ರಾಂಗ್ ಇತ್ತು ಅವಾಗ, ಇವಾಗೂ ಅಷ್ಟೇ ಸ್ಟ್ರಾಂಗ್ ಇದೆ. ಬಟ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಕೈ ಕೊಟ್ಟಾಗ ಮಾತ್ರ ನಾನು ಡೌನ್ ಆಗ್ತೀನಿ, ಅದರ್ವೈಸ್ ಯಾರು ಡೌನ್ ಮಾಡೋದಕ್ಕಾಗಲ್ಲ ಒಂದು ಕಾನ್ಫಿಡೆನ್ಸ್. ಯಾಕಂದ್ರೆ ಲೈಫಲ್ಲಿ ಅಷ್ಟು ಮಟ್ಟಿಗೆ ಪೇನ್ ಆಗಿದ್ದು. ನಾನು ಸ್ಟಾರ್ಟ್ ಮಾಡಿದ್ದೆ, ಅಟ್ಲೀಸ್ಟ್ ನನಗೆ ಇವಾಗ 3 ಮಕ್ಕಳು, ಇಬ್ರಲ್ಲ, ಪಾಪು ಹುಟ್ಟೋವರೆಗೂ ಹೆಂಗೋ ನಮ್ಮ ಅಮ್ಮರೆಲ್ಲ ಮ್ಯಾನೇಜ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ನಾನು ನೋಡ್ಕೋಬೇಕು, ನನ್ನ ಮಕ್ಕಳಿಗೆ ಹೆಂಗ್ ಊಟಕ್ಕಾಕ, ನಾನು ಏನ್ ಮಾಡ್ಬೇಕು, ಆಕ್ಚುಲಿ ಅವ್ರದ್ದು ಎಲ್ಲ ನೀಡ್ಸ್ ಎಲ್ಲ ಹೆಂಗೆ ಫುಲ್ಫಿಲ್ ಮಾಡೋಣ, ಈ ತರದ್ದೆಲ್ಲ ಥಾಟ್ಸ್ ಇಂದ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದು ಅಂತ ಅನ್ಕೊಂತೀನಿ. ಸೊ ನನ್ನ ಥಾಟ್ಸ್ ಬಂದು ಆಗಿತ್ತು. ಸ್ಟಾರ್ಟಿಂಗ್ ಸ್ಟ್ರಗಲ್ ಹೆಂಗಿತ್ತು ಅಂತಂದ್ರೆ, ಲಾಗ್ಸ್ ಮಾಡ್ತಾ ಇದ್ದೆ, ಎಡಿಟ್ ಮಾಡುವಾಗ ಸ್ಟ್ರೆಸ್ ಆಗ್ತಾ ಇತ್ತು, ಪ್ರೆಗ್ನೆಂಟ್ ಬೇರೆ, ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು, ಪೂಜೆ ಮಾಡ್ಕೋಬೇಕು, ಕೆಲಸ ಮಾಡಿದ್ರೇನೆ ಲಾಗ್ಸ್ ಆಗುತ್ತೆ. ಸೊ ಕೆಲವೊಮ್ಮೆ ಸುಸ್ತಾದ್ರೂ ಪರವಾಗಿಲ್ಲ, ರೆಸ್ಟ್ ಮಾಡ್ತಿದ್ದೆ, ಮತ್ತೆ ಲಾಗ್ಸ್ ಮಾಡ್ಕೊಂತಿದ್ದೆ, ಬಟ್ ಆಕ್ಟಿವ್ ಆಗಿದ್ದೆ. ಯಾವುದೇ ತರ ನನಗೆ ಫಿಸಿಕಲಿ ಸ್ಟ್ರೆಸ್ ಅನ್ನಿಸ್ತಾ ಇರಲಿಲ್ಲ, ಮೆಂಟಲಿ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಹೊರಗಡೆಯಿಂದ ಕೆಲವೊಂದಷ್ಟು ವಿಚಾರಗಳು ಸೋತಿರುವಂತದ್ದು, ಅದು ಇದು. ಒಂದು 500 ಲಾಗ್ಸ್ ಬಂತು, ವ್ಯೂಸ್ ಬಂತು ಅಂದ್ರೆ ಒಂದು ಲಾಗ್ಗೆ, ಅದು ಎಷ್ಟು ಖುಷಿ ಕೊಡ್ತಿತ್ತು ಅಂತಂದ್ರೆ. ಆಮೇಲೆ ನಾನು ಅನ್ಕೊಂಡಿದ್ದೇನ್ ಗೊತ್ತಾ, ಸಕ್ಸಸ್ ಅಂದ್ರೆ ರಾತ್ರೋರಾತ್ರಿ ಸಿಗುವಂತದ್ದಲ್ಲ. ಸೊ ಹಾಗಾಗಿ ಒಂದು ಬಾರ್ಡರ್ ಲೈನ್ ಹಾಕೊಂಡ್ಬಿಡೋಣ ದಿವ್ಯಾ, ಎಲ್ಲಿವರೆಗೂ 100 ಇದು ಏನು ಲಾಗ್ಸ್ ಮಾಡೋವರೆಗೂ ಏನ್ ಎಕ್ಸ್ಪೆಕ್ಟ್ ಮಾಡೋದು ಬೇಡಪ್ಪ. 100 ಲಾಗ್ಸ್ ಮಾಡೋವರೆಗೂ ನಾನು ಸಕ್ಸಸ್ ನ ಕಾಣಬಾರ್ದು. ಸೊ ವ್ಯೂಸ್ ಎಷ್ಟು ಬಂತು, ಓಕೆ ಇಷ್ಟೇನಾ ಅಷ್ಟೇನಾ ಅಂತ ಲೆಕ್ಕ ಹಾಕ್ಬಾರ್ದು, ಮಾನಿಟೈಸೇಷನ್ ಆಗಿದ್ದನ ಇಲ್ಲ ಲೆಕ್ಕ ಹಾಕ್ಬಾರ್ದು. 100 ಲಾಗ್ಸ್ ಬೈ ನನ್ನಿಂದ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡೋಣ ಹೊರತು ಯಾವ್ದನ್ನು ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಈ ತರ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೆ ಐ ಥಿಂಕ್ ಒಂದು 22ನೇ ಲಾಗ್ ಏನೋ ರೈಸ್ ಆಗ್ಬಿಟ್ಟು, ಬರೀ 22ನೇ ಲಾಗ್ ಇಂದ ನನ್ಗೆ ಆಲ್ರೆಡಿ 1000 ಸಬ್ಸ್ಕ್ರೈಬರ್ ಆಗಿದ್ದು, ಅದೊಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಶೇರ್ ಮಾಡ್ಕೊಂತೀನಿ. ಆ ಡೇಸ್ ಹೆಂಗಿತ್ತು ಅಂತಂದ್ರೆ, ಅಮ್ಮನ ಮನೆಗೆ ಹೋಗ್ತಿದ್ದೆ, ಮಲ್ಕೊಂತಿದ್ದೆ, ರೆಸ್ಟ್ ಮಾಡ್ತಿದ್ದೆ. ಒಂದಿನ ರೆಸ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಡೇ ಮತ್ತೆ ಅಮ್ಮ ಇಲ್ಲಮ್ಮ ನಾನು ಲಾಗ್ಸ್ ಮಾಡ್ಬೇಕು ಅಂತ ಹೇಳಿ ಎದ್ದೋಡೋಗ್ತಿದ್ದೆ. ಮತ್ತೆ ಹೋಗಿ ಫುಲ್ ಕೆಲಸ ಮಾಡೋದು, ಲಾಗ್ಸ್ ಮಾಡೋದು, ಎಡಿಟ್ ಮಾಡೋದು, ಸುಸ್ತಾಗೋದು, ಮತ್ತೆ ಅಮ್ಮನ ಮನೆ ಮಾಡ್ಕೊಳ್ಳೋದು. ಸೊ ಹಂಗಾಗಿನೇ ನನಗೆ ಇವಾಗ 365 ದಿನ ಕಳೆದ್ರು ಕೂಡ ಲಾಗ್ಸ್ ಜಸ್ಟ್ 142 ಆಗಿಬಿಟ್ಟಿದೆ. ಯಾಕಂದ್ರೆ ನನ್ಗೆ ಅವಾಗ ಗ್ಯಾಪ್ ತಗೊಂಡ್ ಸಾಕಾಗ್ಬಿಟ್ಟಿದೆ. ಸೊ ಹೆಂಗೆಂಗೋ ಮಾಡ್ಕೊಂತ ಬರ್ತಾ ಇದ್ದೀನಿ. ಇವಾಗ್ಲೂ ಕೂಡ ಒಂಥರ ಸ್ಟ್ರಗಲ್ ಲೈಫೇ, ಬಟ್ ಆದ್ರೆ ಅಲ್ಲಿಗಿಂತ ಇಲ್ಲಿಗಲ್ಲ. ಬಟ್ ಒಂದು ವರ್ಷದಲ್ಲಿ 365 ದಿನಗಳಲ್ಲಿ ಬರೀ 150 ಲಾಗ್ಸ್ ಆಗಿದೆ ಅನ್ನೋದು ನನಗೆ ತುಂಬಾ ಹರ್ಟ್ ಆಗುವಂತ ವಿಷಯ. ಯಾಕಂದ್ರೆ ಪಾಪು ಹುಟ್ಟೋದ್ಕಿಂತ ಮುಂಚೆ 1 ತಿಂಗಳು ಲಾಗ್ಸ್ ಮಾಡಿಲ್ಲ, ಅವಳು ಹುಟ್ಟಾದ್ಮೇಲೆ 1.5 ತಿಂಗಳ ಮೇಲೆ ಲಾಗ್ಸ್ ಮಾಡಲಿಲ್ಲ. ಸೊ ಹಿಂಗೆ ಏನೇನಾದ್ರೂ ಬಂತು. ಸೊ ಫ್ರೆಂಡ್ಸ್, ಇದಿಷ್ಟು ಆಗಿದ್ರೆ ಮಾನಿಟೈಸೇಷನ್ ಪ್ರೊಸೆಸ್, ಹೌ ಇಟ್ಸ್ ಪಾಸಿಬಲ್, ಮಿರಾಕಲ್. ನನ್ನ ಹಳೆ ಚಾನಲ್ಗೆ 1 ವರ್ಷದ ಮೇಲೆ 1 ತಿಂಗಳಿಗೆ ನನಗೆ ಮಾನಿಟೈಸೇಷನ್ ಆಗಿದ್ದು. ಅದು ಯಾರೋ ಒಬ್ರು ಹೇಳಿ, ಇನ್ನೊಬ್ರು ಯಾರೋ ತಗೊಂಡು ಮಾಡಿ. ಬಟ್ ಇದು ಹೆಂಗಿತ್ತು ಅಂತಂದ್ರೆ, ಒಂದೇ ಒಂದು ಸಿಂಗಲ್ ರಿಮಾರ್ಕ್ ಬರ್ದೇ ಇರೋ ರೀತಿಯಾಗಿ ಲಾಗ್ಸ್ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ ಬೈ ಬ್ಯಾಕ್ ಗ್ರೌಂಡ್ ವರ್ಕ್ ಅಂತೇಳಿ, ಅದನ್ನು ಕೂಡ ಎಲ್ಲೆಲ್ಲಿ ಏನೇನು ಸೆಟ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಏನೇನು ತಿಳ್ಕೋಬೇಕು, ಮೀನ್ಸ್ ಸೆಟ್ಟಿಂಗ್ಸ್. ಸೊ ಇದೆಲ್ಲ ಮಾಡ್ಕೊಂಡು ಸ್ವಲ್ಪ ಜಾಗೃತೆಯಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಆಗ್ಬಿಡ್ಬೇಕು. ಸೊ ಅದೇ ತರ ಇರಬೇಕು ಅಂತಾನೆ ನಾನು ಮಾಡ್ಕೊಂಡಿದ್ದು. ಸೊ ಹಂಗೆ ವಿದಿನ್ 2 months ಅಲ್ಲಿ ನನಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್. ಹೆಂಗಾಗಿತ್ತು ಅಂತಂದ್ರೆ, ನನ್ ಜಯಂತ್ ಹೇಳಿದ್ರು ಸ್ಟಾರ್ಟಿಂಗ್, ನನಗೆ ಜಯಂತ್ ಹೇಳಿದ್ ನನಗೆ ಬಂದ್ಬಿಡುತ್ತೆ ಮಾನಿಟೈಸೇಷನ್ ಅಂದ ತಕ್ಷಣ, ಮಮ್ಮಿ ಒಂದು 6 ತಿಂಗಳು ನನಗೆ ಟೈಮ್ ಕೊಡು ಪ್ಲೀಸ್ ಅಂತಂದಾಗ, ಅದಕ್ಕೊಂದು ವರ್ಷ ತಗೊಂಡೆ ಮಾನಿಟೈಸೇಷನ್ ಆಗೋದಕ್ಕೆ. ಇದಕ್ಕೆ ಎಷ್ಟು ವರ್ಷ ತಗೊಂತೀಯ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಾನು ಇವತ್ತೇ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳ್ತೀನಿ. ಒಂದು 6 ತಿಂಗಳು ಟೈಮ್ ಕೊಡು ಪ್ಲೀಸ್, ಹಿಂಗೆ ಅನ್ಕೊಂಡಿದ್ದು. ಬಟ್ ಒಂದೂವರೆ ತಿಂಗಳೇನೋ ಆಯ್ತು. ಸರಿ 1 ತಿಂಗಳಾಯ್ತು. 1 ತಿಂಗಳು ಆಸುಪಾಸಲ್ಲಿದ್ದಾಗ ಪರ್ ಡೇ 500 ಅವರ್ಸ್ ಓಡಿದ್ದು ನನ್ನ ಚಾನಲ್. ಶಾಕ್ ಆಗ್ಬಿಟ್ರು ಎಲ್ಲರೂ, ಅಮ್ಮ ಎಲ್ಲ ಫುಲ್ ಶಾಕ್ ಆಗ್ಬಿಟ್ರು. ಅಯ್ಯಯ್ಯೋ 500 ಗಂಟೆ 1 ದಿನಕ್ಕೆ ಓಡಿದ್ರೆ 8 ದಿನಕ್ಕೆ ಮಾನಿಟೈಸೇಷನ್ ಆಗುತ್ತೆ, ಐಡಿಯಾನೇ ಇಲ್ಲ.
ಸೊ ಹಂಗೋ ಹಿಂಗೋ ಒದ್ದಾಡ್ಕೊಂಡು 2 ತಿಂಗಳಿಗೆ ಎಲ್ಲ ಕಂಪ್ಲೀಟ್ ಆಯ್ತು. ಕ್ರೈಟೀರಿಯಾನೇ ಕಂಪ್ಲೀಟ್ ಆಗಿ ಒಂದೊಂದೇ ದಿನ ತಗೊಂಡಿದೆ ನನಗೆ ಏನು ಅಪ್ರೂವಲ್ ಮಾಡೋದಕ್ಕೆ. ಸೊ ಮಾನಿಟೈಸೇಷನ್ ಪ್ರೊಸೆಸರ್ ಎಲ್ಲ ತಗೊಂಡೆ, ಪಾಸ್ ಮಾಡಿದೆ, ಯಾವ್ದೊಂದು ರಿಮಾರ್ಕು ಬರ್ಲಿಲ್ಲ. ಪಟ 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 ಆಯ್ತು. ಎಲ್ಲದ್ರ ಹಿಂದೆ ದುರ್ಗಮ್ಮ ಒಬ್ರು ಇದ್ರು. ನಾನು ಏನ್ ನಂಬಿ ಪೂಜೆ ಮಾಡ್ತಾ ಇದ್ದೆ ನನ್ನ ಮನೆ ದೇವತೆ, ಎಲ್ಲೊಂದು ಕೈ ಬಿಡದಿಲ್ಲ ನನ್ಗೆ, ಎಲ್ಲೊಂದು ರಿಮಾರ್ಕ್ ಬಂದಿಲ್ಲ. ಅಂಡ್ ದುರ್ಗಮ್ಮ ಈ ತರದ್ ಆಗ್ಬೇಕು ಅಮ್ಮ ತಾಯಿ ನೀನೇ ಇದೆಯಾ ಅಂತ ಹೇಳಿ ಪೂಜೆ ಮಾಡ್ತಿದ್ದೆ, ನೀಟಾಗಿ ನಾನು ಕೆಲಸ ಮಾಡ್ಕೊಂತಿದ್ದೆ. ಭಕ್ತಿನೂ ಇರ್ಬೇಕು, ಯುಕ್ತಿನೂ ಇರ್ಬೇಕು ಅಂತಾರಲ್ಲ. ಸೊ ಹಂಗೆ ಭಕ್ತಿಯಿಂದ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅನ್ನೋ ತರ, ಯುಕ್ತಿ ಅಂತಂದ್ರೆ ಕೈಲಿ ಶಕ್ತಿ. ಸೊ ಅದೇ ಅಲ್ವಾ ನಮ್ದು ಕೆಲಸ, ಕಾಯಕವೇ ಕೈಲಾಸ ಅನ್ನೋ ತರ. ಹಾಗೆ ಕೆಲಸನ ನಂಬಿ ಏನ್ ಮಾಡಿದ್ರು ಸಕ್ಸಸ್ ಸಿಗುತ್ತೆ ಅನ್ನೋದು ಇವತ್ತಿಗೂ ನಾನು ನಂಬ್ತೀನಿ. ವ್ಯೂಸ್ ಬರುತ್ತೆ ಅದು ಇದು ನಾನು ಯಾವ್ದು ಯೋಚನೆ ಮಾಡಲ್ಲ. ನಾನೇನಾದ್ರೂ ಬೆಸ್ಟ್ ಕೊಡ್ತಾ ಇದ್ರೆ ಜನ ನೋಡ್ತಾರೆ, ನಾನೇ ಏನೋ ಕೊಡ್ತಾ ಇಲ್ಲ ಅಂದಾಗ ಜನ ಯಾಕೆ ನೋಡ್ತಾರೆ. ಸೊ ಈ ತರದ ಯೋಚನೆ ಮಾಡ್ತೀನಿ ನಾನು. ಅಂಡ್ ಮಾನಿಟೈಸೇಷನ್ ಪ್ರೊಸೆಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಅದ್ರ ತುಂಬಾನೇ ಖುಷಿ ಇದೆ. ಅಲ್ಲಿಂದ 4 ತಿಂಗಳಲ್ಲಿ ಪಿನ್ ಗಿನ್ ಎಲ್ಲ ಬಂದೋಯ್ತು. ಸೊ ಫೈನಲಿ ಅದಾದ್ಮೇಲೆ ಜರ್ನಿ ಹೆಂಗಿತ್ತು ಅಂತಂದ್ರೆ ಹಿಂಗೆ ಫ್ರೆಂಡ್ಸ್, ಸ್ಟ್ರಗಲ್. ಎಷ್ಟೊಂದು ದಿನ ಲಾಗ್ಸ್ ಮಾಡೋದಕ್ಕೆ, ಲಾಗ್ಸ್ ಮಾಡಿದ್ರೆ ಅಡಿಗೆ ಮಾಡೋದಕ್ಕೆ ಏನು ಇರಲ್ಲ ನಮ್ಮ ಮನೇಲಿ ಅನ್ನೋ ದಿನಗಳು ಅವಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದ್ದಿದ್ದು. ಸೊ ಅದೆಲ್ಲ ನಿಭಾಯಿಸ್ಕೊಂಡು ಅಡಿಗೆಗೆ ಏನಾದ್ರು ಇದ್ದಾಗ ಲಾಗ್ಸ್ ಮಾಡಿದೀನಿ. ತುಂಬಾ ಸಫರ್ ಆಗಿದೆ ಅದೆಲ್ಲ, ಓಕೆ. ಬಟ್ ದೇವರಿಗೆ ಅನ್ಕೊಂಡಿದ್ದೆ ನಮ್ಮ ಮನೇಲಿ ಯಾವತ್ತೂ ಏನು ಖಾಲಿ ಆಗದಿರೋ ರೀತಿ ನೋಡ್ಕೊಂಡ್ ಬಾರಮ್ಮ ಅಂತೇಳಿ. ಬಟ್ ಹೆಂಗೆ ಕರ್ಕೊಂಬಂದ್ಲು ಆ ತಾಯಿ, ನನಗೆ ಕರ್ಕೊಂಬಂದ್ಬಿಟ್ಲು. ಸೊ ದೆನ್ ಜರ್ನಿ ಮಾತ್ರ ತುಂಬಾ ಈಸಿ ಆಗಿತ್ತು. ಆಫ್ಟರ್ ಮೈ ಥರ್ಡ್ ಬೇಬಿ ಇಟ್ಸ್ ಅಮೇಝಿಂಗ್. ಎಲ್ಲದರಲ್ಲೂ ಬದಲಾವಣೆ ಆಗೋದು ಸ್ಟಾರ್ಟ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲೂ ಹೈಕ್, ಯೂಟ್ಯೂಬ್ ಅಲ್ಲೂ ಹೈಕ್, ಪ್ರತಿಯೊಂದಕ್ಕೂ ಸಖತ್ ರೆಸ್ಪಾನ್ಸ್ ಬಂತು. ಒಂದೊಂದು ಲಾಗ್ 10,000 ವಿಡಿಯೋಸ್ ವಿತಿನ್ 1 ಡೇಲಿ ಬರೋದು ಸ್ಟಾರ್ಟ್ ಆಯ್ತು. ಇವಾಗ ಒಂದು 6K to 8K ವರೆಗೂ ಇದೆ ಆವರೇಜ್ ವ್ಯೂಸ್. ಸೊ ಪರವಾಗಿಲ್ಲ, ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ವ್ಯೂಸ್ ಬಗ್ಗೆ ಏನ್ ಯೋಚನೆ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ಯೂಟ್ಯೂಬ್ ಅಂದ್ರೆ ಈಸಿ ಅಲ್ಲ. ಎಷ್ಟೊಂದು ಜನ ಎಷ್ಟೊಂದು ಕಷ್ಟಪಟ್ಟು ವ್ಯೂಸ್ ಮಾಡ್ತಾರೆ. ಅಂಡ್ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ರಿಚ್ ಆಗಿರೋಂಥವ್ರು ಮಾಡ್ತಾರೆ, ಪೂರ್ ಆಗಿರೋಂಥವ್ರು ಮಾಡ್ತಾರೆ. ಬಟ್ ಎಲ್ಲಾದ್ರ ಮೇಲೆ ಫೈನಲಿ ಅವ್ರ ಮೇಲೆ ನಿಂತಿರುತ್ತೆ ವ್ಯೂಸ್ ಹೆಂಗ್ ಬರುತ್ತೆ ಅಂತೇಳಿ. ಅಂತದ್ರಲ್ಲಿ ನನಗೆ ನನ್ನ ಲಾಗ್ಸ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷಕ್ಕೆ ಇಷ್ಟು ವ್ಯೂಸ್ ಇದೆ ಅಲ್ಲ, ಸಾಕ್ ಬಿಡು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಇದೀನಿ. ಅಂಡ್ ಏನಾದ್ರು ಬರಬೇಕು ಅನ್ನೋದಿತ್ತು ಅಂತಂದ್ರೆ ಅದಕ್ಕೊಂದು ಟೈಮ್ ಅನ್ನೋದಿರ್ಬೇಕು. ಅದನ್ನ ತುಂಬಾ ಬಿಲೀವ್ ಮಾಡ್ತೀನಿ. ಎಲ್ಲದೂ ಇವತ್ತೇ ಬರಬೇಕು ಅಂತಂದ್ರೆ ಅಸಾಧ್ಯ, ಅದು ಸೊ ಅಸಾಧ್ಯ. ಸೊ ಹಾಗೆ ನೆಕ್ಸ್ಟ್ ಅದಾಗಿದ ತಕ್ಷಣ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಚಾನಲ್ ಬಗ್ಗೆ. ಅಂಡ್ 1 ವರ್ಷದಲ್ಲಿ ನಾನು ಫಸ್ಟ್ ಪೇಮೆಂಟ್ ತಗೊಂಡಿದ್ದು ನಾನು ಎಕ್ಸಾಕ್ಟ್ 6 ಮಂತ್ಸ್ಗೆ. ಚಾನಲ್ ಸ್ಟಾರ್ಟ್ ಮಾಡಿ 6 ಮಂತ್ಗೆ, ಅವತ್ತಿನ ದಿನಾನೇ ನಾನು ಸೆಪ್ಟೆಂಬರ್ 25ಕ್ಕೆ ಹೆಂಗ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ 6ನೇ ತಿಂಗಳು 25ನೇ ತಾರೀಕಿಗೆ ನಂದು ಫಸ್ಟ್ ಪೇಮೆಂಟ್ ನಾನು ತಗೊಂಡಿದ್ದು. ಅದನ್ನ ನಿಮ್ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ನಾವ್ ಮೈ ಸಿಚುವೇಶನ್, ನನ್ನ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಫ್ರೆಂಡ್ಸ್, ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ. ಹೋದ ವರ್ಷ ಏನೇನೆಲ್ಲ ನೆಮ್ಮದಿ ಇರಲಿಲ್ಲ, ಇವತ್ತು ನೆಮ್ಮದಿಯಿಂದ ಇದೀವಿ. ದೊಡ್ಡ ಮನೇಲಿ ಇದೀವಿ, ಇದು ಬಾಡಿಗೆ ಮನೆ, ಸ್ವಂತದ್ದು ಅಂತೇಳಿ ಬೈ ಬ್ಯಾಕ್ ಗ್ರೌಂಡ್ ನಮ್ಗೆ ಏನಿಲ್ಲ. ಮಾಡಿದ್ರೆ ನಾವೇ ಏನಾದ್ರು ಮಾಡ್ಬೇಕು ಅಂತ ಸಿಚುವೇಶನ್ ಅಲ್ಲಿ ಇರೋದು. ಬಟ್ ಹೋದ ವರ್ಷ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಇವತ್ತು ನಾವು ತುಂಬಾನೇ ಚೆನ್ನಾಗಿದ್ದೀವಿ, ನೆಮ್ಮದಿಯಿಂದ ಇದೀವಿ, ಫೈನಾನ್ಷಿಯಲಿ ಬೆಟರ್ ಆಗಿದ್ದೀವಿ. ನಾಟ್ ಎ ಫ್ರೀಡಮ್, ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಅಲ್ಲ, ಮ್ಯಾನೇಜಬಲ್ ಮಾಡ್ತಾ ಇದ್ವಿ, ಮ್ಯಾನೇಜ್ ಮಾಡುವಂಥದ್ದು. ಇವಾಗ ಅಟ್ಲೀಸ್ಟ್ ನನ್ನ ಗಂಡ ಮ್ಯಾನೇಜ್ ಮಾಡ್ತದೆ ಅಂದಾಗ ನನಗೆ ಏನು ಕೊಡೋದಕ್ಕೆ ಆಗ್ತಿರ್ಲಿಲ್ಲ, ಏನೇನು ಇರ್ತಿರ್ಲಿಲ್ಲ. ಬಟ್ ಇವತ್ತು ನಾನೊಂದು ಅವರೊಂದು ಅನ್ನೋ ತರ ಆಗಿದೆ. ಅಂಡ್ ನನ್ಗೇನಾದ್ರು ಇಷ್ಟ ಬಂತು ಅಂತ ಅದನ್ನ ತಗೊಳ್ಳೋ ಅಂಥದ್ದು. ಹಾಗೆ ನನ್ನ ಮಕ್ಕಳಿಗೆ ಏನಾದ್ರು ಕೊಡಿಸ್ಬೇಕು ಅಂತಂದ್ರೆ ಕೊಡಿಸೋ ಅಂಥದ್ದು, ಏನಾದ್ರು ಅರೇಂಜ್ಮೆಂಟ್ ಮಾಡೋದಾಯ್ತು ಅಂದ್ರೆ ಮಾಡೋ ಅಂಥದ್ದು, ಇಷ್ಟ ಬಂದಿದ್ದು ತಂದ್ಕೊಂಡು ತಿನ್ನೋ ಅಂಥದ್ದು. ಅಥವಾ ಇವತ್ತು ಬೇಜಾರಾಗಿದೆ, ಬಾ ಮಮ್ಮಿ ಹೊರಗಡೆ ಹೋಗೋಣ ಅಂತಂದ್ರೆ ಹೋದ್ರೆ ಒಂದು 500 ರೂಪಾಯಿ ಖರ್ಚು ಮಾಡೋಷ್ಟು. ಸೊ ಇಷ್ಟು ಅತಿಯಾಗಿ ಖರ್ಚು ಮಾಡಕ್ ಮನ್ಸು ಬರಲ್ಲ ನನಗೆ, ನಾನು ಮಾಡೋದು ಇಲ್ಲ ಸ್ವಲ್ಪ ಆ ವಿಚಾರದಲ್ಲಿ ಜುಗ್ಗಿ. ಅಂಡ್ ಏನು ಅಂದ್ರೆ ನಾನು ಎಷ್ಟೇ ದುಡಿದ್ರು ಕೂಡ ನಂದು ಅಂತ ನಾನು ಇವತ್ತಿನವರೆಗೂ ತಗೊಂಡೇ ಇಲ್ಲ. ಯಾಕಂದ್ರೆ ನಾನು ಇನ್ನು ಮಾಡೋದು ಬೇರೆ ಇದೆ, ಇದು ಅಲ್ಲ ನಂದು. ಸೊ ಹಂಗೆ ಅಂತ ಅನ್ಕೊಂಡು ಲೈಫ್ ಅನ್ನ ಲೀಡ್ ಮಾಡ್ತಾ ಇರೋದು. ಸೊ ಹೇಳಿದ್ನಲ್ಲ, ಲಾಸ್ಟ್ 1 year ಬ್ಯಾಕ್ ನಾನು ಏನು ತಿನ್ನೋದಕ್ಕೂ ಇರಲಿಲ್ಲ. ಬಟ್ ಇವತ್ತು ತಿನ್ನೋದಕ್ಕೆ ಏನು ಕಡಿಮೆ ಆಗ್ತಾ ಇಲ್ಲ. ಸೊ ಇದಿಷ್ಟನ್ನ ಹೇಳ್ತೀನಿ, ಯಾವ್ದಕ್ಕೂ ಕಡಿಮೆ ಮಾಡಿಲ್ಲ. ದೇವ್ರನ್ನ ನಂಬಿ, ನನ್ನ ಕೆಲಸನ ನಂಬಿ, ಆಮೇಲೆ ನಮ್ಗೆ ಯಾಕೋ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋದ್ರ ಬದಲು ನಾನು ಏನಾದ್ರೂ ಸಕ್ಸಸ್ ಆಗೋದಕ್ಕೆ ಏನಾದ್ರು ಮಾಡ್ತಾ ಇದ್ದೀನ ಅಂತ ಯೋಚನೆ ಮಾಡೋಂಥ ಪರ್ಸನ್ ನಾನು. ಸೊ ನಾನೇನಾದ್ರು ಬೆಸ್ಟ್ ಕೊಟ್ರೆ ಬೆಸ್ಟ್ ಸಿಗುತ್ತೆ, ನಾನೇನೋ ಒಂದು ಕೊಡ್ತಾ ಇಲ್ಲ ಹಾಗಾಗಿ ನನ್ಗೇನು ಸಿಗ್ತಾ ಇಲ್ಲ. ಸೊ ಈ ತರ ತುಂಬಾ ಯೋಚನೆ ಮಾಡ್ತೀನಿ. ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನನ್ನ ಸಿಚುವೇಶನ್ ಇವಾಗ ಪರವಾಗಿಲ್ಲ. ನನಗೆ ಯೂಟ್ಯೂಬ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಲೈಫ್. ನನಗೆ ಬೇರೆ ಯಾವ್ದಾದ್ರು ಆಪ್ಷನ್ ಆಗಿ ಇಟ್ರು ಅಂತಂದ್ರೆ ನಾನು ಯೂಟ್ಯೂಬ್ ಅನ್ನೇ ಸೆಲೆಕ್ಟ್ ಮಾಡೋದು. ಯಾಕಂದ್ರೆ ಅವಾಗ ಏನು ಬರದೇ ಇದ್ದಾಗಲೇ ಅಷ್ಟು ಕನೆಕ್ಟಿವಿಟಿ ಇಟ್ಕೊಂಡಿರೋಳು ನಾನು. ಇವಾಗ ಬರ್ತಾ ಇದೆ ಅಂತ ಕನೆಕ್ಟಿವಿಟಿ ಇಟ್ಕೊಂಡಿಲ್ಲ.
ಅಟ್ಲೀಸ್ಟ್ ಸೋರ್ಸ್ ಆಫ್ ಇನ್ಕಮ್, ಸೋರ್ಸ್ ಆಫ್ ಸೆಟಲ್ ಮಾಡುವಂತ ಒಂದು ದಾರಿ ನನಗೆ ಇರೋದೇ ಯೂಟ್ಯೂಬ್. ಅಂಡ್ ನನಗೆ ಗೊತ್ತಿರುವಂತದ್ದು ಕಲೆ ಕೂಡ ಯೂಟ್ಯೂಬೇ ಅಲ್ವಾ. ಮನುಷ್ಯನ್ಗೆ ಏನಾದ್ರು ಒಂದು ಹಾಕೊಟ್ಟಿರ್ತಾನಂತೆ ದೇವರು. ಸೊ ಆದ್ರೆ ನನಗೆ ಯೂಟ್ಯೂಬ್ ಹಾಕೊಟ್ಬಿಟ್ಟಿದ್ದಾನೆ ಅಂತಂದಾಗ ನಾನು ಅದನ್ನೇ ಆಕ್ಸೆಪ್ಟ್ ಮಾಡಬೇಕು, ಅದನ್ನೇ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹಾಗಾಗಿ ಅದೇ ಕೆಲಸದಲ್ಲಿ ಇದೀನಿ. ಅಂಡ್ ನನಗೆ ಗೊತ್ತು ನಿಮ್ಗೆಲ್ಲ ಕೆಲವರಿಗೆ ಬೋರ್ ಆಗಿರ್ಬೋದು, ಅಥವಾ ಕೆಲವರು ಸ್ಕಿಪ್ ಮಾಡೇ ಹೋಗಿರ್ಬೋದು, ಅಥವಾ ಕೆಲವೊಬ್ರು ನೋಡಿರ್ಬೋದು. ಬಟ್ ಫೈನಲಿ ಯಾರು ಪೂರ್ತಿ ವಿಡಿಯೋ ನೋಡಿದ್ರೆ ಅವ್ರು ದಯವಿಟ್ಟು ಒಂದೇ ಒಂದು ಕಮೆಂಟ್ ಹಾಕಿ. ಎಷ್ಟು ಜನ ಪೂರ್ತಿ ನೋಡಿದಾರೆ ನನಗೂ ಗೊತ್ತಾಗ್ಬೇಕಲ್ಲ. ಸೊ ಬಟ್ ನನಗೆ ಇಷ್ಟ ಆಗಿರುವಂತ ಜರ್ನಿ ಇದು 1 year ಜರ್ನಿ ಇಷ್ಟ ಆಯ್ತು. 2 ವರ್ಷದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಶೇರ್ ಮಾಡ್ಕೊಂತೀನಿ. ಅಂಡ್ ಲಾಸ್ಟ್ ಇಯರ್ ಈ ಟೈಮಲ್ಲಿ 1, 2, 3 ಸಬ್ಸ್ಕ್ರೈಬರ್ಸ್ ಇದ್ರು. ಇವಾಗ 9,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 10,000 ನಿಯರ್. ಓಕೆ, ಸೂಪರ್ ಅಂತಾನೆ ಹೇಳ್ಬೋದು. ಹಾಗೆ ಪರವಾಗಿಲ್ಲ, ನನಗೆ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ತುಂಬಾ ಕನೆಕ್ಟಿವಿಟಿ ಜಾಸ್ತಿ. ಯಾಕಂದ್ರೆ ಈ ಲಾಗ್ ಅಪ್ಲೋಡ್ ಮಾಡಿರ್ತೀನಿ, ಇಂಥವ್ರು ಕಮೆಂಟ್ ಮಾಡ್ತಾರೆ, ಇಂಥವ್ರು ಮಾಡಿದ್ದಾರೆ ಅನ್ನೋ ಒಂದು ಕನೆಕ್ಟಿವಿಟಿ, ಒಂದು ಫ್ಯಾಮಿಲಿ ತರ ಬಿಲ್ಡ್ ಆಗಿದೆ. ಅಂಡ್ ದೆನ್ ಎಷ್ಟು ಟೈಮ್ ನಾನು ಪೇಮೆಂಟ್ ತಗೊಂಡಿದ್ದೀನಿ ಅಂತಂದ್ರೆ 4 times ಪೇಮೆಂಟ್ ತಗೊಂಡಿದ್ದೀನಿ. ಯೂಟ್ಯೂಬ್ ಅಲ್ಲಿ 1 ತಿಂಗಳು ಬರೋದೇ ಕಷ್ಟ ಫ್ರೆಂಡ್ಸ್, ಸೀರಿಯಸ್ಲಿ ಅಷ್ಟು ಈಸಿ ಇಲ್ಲ ಒಬ್ಬ ಯೂಟ್ಯೂಬರ್ ಲೈಫ್ ಅನ್ನೋದು. ಅಂತದ್ರಲ್ಲಿ 4 times ನಾನು ಪೇಮೆಂಟ್ ತಗೊಂಡಿದ್ದೀನಿ, $100+ ಹಾಗೆ ಫೈನಲಿ 1 year ಅಲ್ಲಿ 4 ತಿಂಗಳಿಗೆ ಮಾನಿಟೈಸೇಷನ್ ಆಯ್ತು, 6 ತಿಂಗಳಿಗೆ ಫಸ್ಟ್ನೇ ಪೇಮೆಂಟ್ ಬಂತು. ಅಂಡ್ ಅಲ್ಲಿಂದ ಇಲ್ಲಿಗೆ 6 ತಿಂಗಳಲ್ಲಿ ನನ್ನ ಒಂದು ಇನ್ಕಮ್ ಎಷ್ಟಾಗಿದೆ ಅಂತಂದ್ರೆ 45,000 ಆಗಿದೆ, $45,600. ಸೊ ಓಕೆನಾ, ಓಕೆ ಇರ್ಬೋದು. ಹಾಗೆ ನಮ್ದು ರೋಡ್ ಹಿಂಗೆ ಹೋಗುವಂತದ್ದಲ್ಲ, ಹಿಂಗ್ ಹೋಗುತ್ತೆ ಡೆಫಿನೆಟ್ಲಿ. ಬಟ್ ನಾವೇನಾದ್ರೂ ಮಾಡಬೇಕು, ನಾವೇನಾದ್ರೂ ಮಾಡೋದಕ್ಕೆ ಇರಬೇಕು. ಸೊ ಹಂಗೆ ಆ ತರ ಯೋಚನೆ. ಅಂಡ್ ಇದಿಷ್ಟು ನನ್ನ ಜರ್ನಿ ಕತೆ. ಅಂಡ್ ನನಗೇನ್ ಅನ್ಸುತ್ತೆ ಅದನ್ನ ಫುಲ್ಫಿಲ್ ಮಾಡೋ ರೀತಿ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಕೇಳೋ ಆಗಿದ್ರೆ ದಯವಿಟ್ಟು ಕಮೆಂಟ್ ಮೂಲಕನೇ ಶೇರ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ನನ್ನ ಜರ್ನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.